ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇರ್ಪಡೆ ಮಾಡಿ ಈ ಬಸವನ ಬಾಗೇವಾಡಿಯನ್ನ ಬಹಳಷ್ಟು ಅಭಿವೃದ್ಧಿ ಮಾಡಿದಂತಹ ಹರಿಕಾರರು ಯಾರಾದ್ರೆ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಅವರು ಈ ಬಸವನ ಬಾಗೇವಾಡಿ ಬಂದ ತಕ್ಷಣ ಬಸವನ ಬಾಗೇವಾಡಿಯಲ್ಲಿ ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ, ಬಸವ ಭವನ ಆಗಿರ್ಬೋದು, ಅನೇಕ ರಸ್ತೆಗಳು, ಇಲ್ಲಿ ಕಾಣ್ತಿರುವಂತಹ ಮೆಗಾ ಮಾರುಕಟ್ಟೆ, ಇದು ಎಲ್ಲ ಕೊಡುಗೆ ಯಾರಾದ್ರೂ ಇದ್ರೆ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಅಂತ ಅಭಿವೃದ್ಧಿ ದೃಷ್ಟಿಯಿಂದ ಅಂತವರನ್ನ ಕೂಡಲೇ ಸಚಿವ ಸಂಪುಟದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಜಿ. ಪರಮೇಶ್ವರ್ ಸಾಹೇಬರು ಹಾಗೂ ನಿಕಟಪೂರ್ವ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಧೀಮಂತ ನಾಯಕರಂತ ಸಿದ್ದರಾಮಯ್ಯ ಅವರ ಬಳಿ ವಿನಂತಿಸಿಕೊಳ್ಳುವುದೇನೆಂದ್ರೆ, ದಯಮಾಡಿ ನಮ್ಮ ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರಬಲ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಕೂಡಲೇ ಸಚಿವ ಸ್ಥಾನವನ್ನು ನೀಡಿ ಅವರಿಗೆ ಗೌರವವನ್ನು ಕೊಡಬೇಕು. ಯಾಕೆಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನಾವಿಲ್ಲಿ ಯಾರು ಇಲ್ಲಿ ಸೇರಿದಂತವ್ರು ಯಾರು ನಮ್ಮ ವೈಯಕ್ತಿಕವಾದಂತ ನಾವ್ಯಾರು ನಮ್ಮ ಲಾಭಕ್ಕಾಗಿ ಕೂತಿಲ್ಲ. ಸಾಹೇಬರು ಸಚಿವರಾದ್ರೆ ನಾವೆಲ್ಲರೂ ಸಚಿವರಾದಂಗೆ, ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೇವೆ. ಯಾಕಂದ್ರೆ ಶಿವಾನಂದ ಪಾಟೀಲ್ ಸಾಹೇಬ್ರಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಶಿವಾನಂದ ಪಾಟೀಲ್. ಹೈಕಮಾಂಡಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ರಣದೀಪ್ ಸುರ್ಜೇವಾಲ್ ಅವರಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಜಿ. ಪರಮೇಶ್ವರರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ವಿಶ್ವಗುರು ಬಸವಣ್ಣನವರು ಜನಿಸಿದಂಥ ಬಸವನ ಬಾಗೇವಾಡಿಯ ಅನ್ನು ಪ್ರತಿನಿಧಿಸಿದಂಥ ನಮ್ಮ ಜನಪ್ರಿಯ ಮಾಜಿ ಸಚಿವರು, ಹಾಲಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಮುಂಬರುವ ದಿನಗಳಲ್ಲಿ ಅಂದರೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕೆಂದು ಇಂದು ಬಸವನ ಬಾಗೇವಾಡಿಯಲ್ಲಿ ಬೃಹತ್ ಹಕ್ಕೊತ್ತಾಯದ ಸಮಾರಂಭವನ್ನು ನಾವೆಲ್ಲ ಏರ್ಪಡಿಸಿದ್ದೇವೆ. ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಯಾವುದೇ ರೀತಿ ಕಳಂಕರಹಿತವಾದಂಥ ಸಚಿವರಾಗಿ, ಶಾಸಕರಾಗಿ, ಕಳೆದ 6 ಬಾರಿ ಶಾಸಕರಾಗಿ ಬಸವನ ಬಾಗೇವಾಡಿ ಮತಕ್ಷೇತ್ರವನ್ನು ರಾಜ್ಯದಲ್ಲಿಯೇ ಅತಿ ಅಭಿವೃದ್ಧಿ ಹೊಂದಿರುವಂಥ ಮತಕ್ಷೇತ್ರವನ್ನು ಮಾಡಿದಂಥ ಕೀರ್ತಿ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಸಲ್ಲುತ್ತದೆ. ಅವರ ರಾಜಕೀಯ ಅನುಭವ, ಅವರ ಹಿರಿತನವನ್ನು ಗಮನಿಸಿ ಕೂಡಲೇ ಹೈಕಮಾಂಡ್ ಅವರನ್ನು ಮಂತ್ರಿಮಂಡಲದಲ್ಲಿ ಸೇರಿಸಿ ಅವರಿಗೆ ಜಲಸಂಪನ್ಮೂಲ ಇಲಾಖೆಯನ್ನು ಕೊಟ್ಟರೆ ನಮ್ಮ ಬಸವನ ಬಾಗೇವಾಡಿ ತಾಲೂಕು ಹಾಗೂ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಸಂಪೂರ್ಣ ನೀರಾವರಿ ಆಗುವುದರಲ್ಲಿ ಸಂಶಯ ಇಲ್ಲ. ಒಂದು ವೇಳೆ ಹೈಕಮಾಂಡ್ ನಮ್ಮ ಮನವಿಯನ್ನು ಒಪ್ಪದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಎಚ್ಚರಿಕೆ ಗಂಟಾಗುತ್ತದೆ. ಆದ ಕಾರಣ ಕೂಡಲೇ ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಾಹೇಬರನ್ನ ಸಚಿವರನ್ನಾಗಿ ಮಾಡಬೇಕೆಂದು ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಶಂಕರಗೌಡ ಎಸ್ ಬಿರಾದಾರ್, ಪ್ರಚಾರ ಸಮಿತಿಯ ಅಧ್ಯಕ್ಷರು, ಬಸವನ ಬಾಗೇವಾಡಿ. ಪಟ್ಟಣದಲ್ಲಿ ನಾವು ಪುರಸಭೆ ಅಧ್ಯಕ್ಷರಾಗಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಿರುವುದರಿಂದ ಬಸವನ ಬಾಗೇವಾಡಿಯಿಂದ ನಮ್ಮ ಬಂಜಾರ ಸಮಾಜದಿಂದ ಭಾಳ ಒತ್ತಾಯ ಮಾಡ್ತೀವಿ. ಮಾನ್ಯ ಸಚಿವರಿಗೆ ಸ್ಥಾನಕ್ಕೆ ನೀಡಬೇಕು. ಯಾಕಂದರೆ 6 ಬಾರಿ ಶಾಸಕರಾಗಿದ್ದಾರೆ, 2 ಬಾರಿ ಸಚಿವ ಸ್ಥಾನ, 1 ಬಾರಿ ನಿಗಮ ಮಂಡಳಿ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ಹರಿಕಾರ ಇರುವುದು ಶಿವಾನಂದ ಪಾಟೀಲ್ ಸಾಹೇಬ್. ಅಂಥ ಧೀಮಂತ ನಾಯಕ, ಅಂಥವ್ರಿಗೆ ಸಚಿವ ಸ್ಥಾನ ನೀಡಲಿಕ್ಕಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಬಂಜಾರ ಸಮಾಜದಿಂದ. ನಿಮ್ಮ ಹೆಸರು? ದೇವೇಂದ್ರ ಶಂಕರ್ ಚವ್ಹಾಣ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಬಸವನ ಬಾಗೇವಾಡಿ.